ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಬ್ರೆಡ್ ಎಗ್ ಪಪ್ಸ್ ಮಾಡುವ. ನಾನಿಲ್ಲಿ ಬ್ರೆಡ್ ಎಗ್ ಪಪ್ಸ್ ಮಾಡೋಕ್ಕೆ ಬ್ರೆಡ್ಡು, ಟೊಮೆಟೊ, ಈರುಳ್ಳಿ, ಸ್ವಲ್ಪ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉಪ್ಪು, ಗರಂ ಮಸಾಲ ಪುಡಿ ತೊಗೊಂಡಿದ್ದೀನಿ. ನೋಡಿ, ಎಗ್ಗನ್ನು ಬೇಯಿಸ್ಕೊಂಡು ಕಟ್ ಮಾಡಿಕೊಂಡೇ ತೊಗೊಂಡು ಬಂದಿದ್ದೀನಿ. ನಂತರ ಒಲೆ ಮೇಲೆ ಸ್ವಲ್ಪ ನೀರಿಟ್ಕೊಂಡು ಅದ್ರ ಮೇಲೆ ಮತ್ತೊಂದು ಪಾತ್ರೆ ಇಟ್ಕೊಂಡು ಬ್ರೆಡ್ಡನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಯಾಕಂದರೆ ಹಬೆಯಲ್ಲೇ ಬಿಸಿ ಆಗಬೇಕು, ಅದು ಸ್ವಲ್ಪ ಬ್ರೆಡ್ ಮೆತ್ತಗಾಗತ್ತೆ. ನೋಡಿ, ಈ ಥರ ಮಾಡಿ ಇಟ್ಕೊಂಡು ಇದನ್ನು ಮತ್ತೊಂದು ಸಲ ಬೇರೆ ಪಾತ್ರೆನ ಮುಚ್ಚಿಡ್ಬೇಕು. ಮತ್ತು ಒಂದು ಸ್ವಲ್ಪ ಮೆತ್ತಗಾಗಬೇಕದು ಹಬೆಯಲ್ಲಿ. ನೋಡಿ, ಈ ಥರ ಆಗಬೇಕು. ನೋಡಿ, ಮೆತ್ತಗಾಗಿದೆ ನೋಡಿ, ಇಲ್ಲಿ ನೋಡಿ, ಹೀಗಾಗಬೇಕು. ಇದನ್ನು ನಾವು ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ಳುವ, ಹಾಗೆ ಇರಲಿ ಅದು. ನಂತರ ಇದಕ್ಕೊಂದು ಮಸಾಲೆ ರೆಡಿ ಮಾಡಿಕೊಳ್ಳುವ. ನಾನೊಂದು ತವ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಇದಕ್ಕೇ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳುವ, ಟೊಮೆಟೊ, ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಸಹಿತ ಸೇರಿಸ್ಕೊಂಡು ಬಿಡುವ. ನಂತರ ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿ, ಒಂದು ಚಮಚ ಖಾರದ ಪುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಸ್ವಲ್ಪ ಮೆತ್ತಗಾಗಬೇಕು ಈ ಮಸಾಲೆ, ಅದಕ್ಕೋಸ್ಕರ ಒಂದು 5 ನಿಮಿಷ ಮುಚ್ಚಿಟ್ಟು ಸಹಿತ ಬೇಯಿಸ್ಕೊಂಡು ಬಿಡುವ. ಇದು ಮೆತ್ತಗಾಗಿ ತೆಗೆದ ಮೇಲೆ ನಾನು ಮುಚ್ಚಳ ತೆಗಿತೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಬಿಡುವ. ತುಂಬಾ ಟೇಸ್ಟಾಗಿ ಬರುತ್ತಿದೆಯೇ ಬ್ರೆಡ್ ಎಗ್ ಪಪ್ಸು. ಈಗ ಮಸಾಲೆನ ಆರಕ್ಕೆ ಬಿಡುವ, ಆರಬೇಕಿದು. ನಂತರ ನೋಡಿ, ಇಲ್ಲಿ ಬ್ರೆಡ್ ನಾನು ಹಾಗೆ ಇಟ್ಟಿದ್ದೀನಿ, ತೆಗೆದಿಲ್ಲ ಅದನ್ನು ಮುಚ್ಚಳ ಮುಚ್ಚಿದ್ದು. ನೋಡಿ, ಮೆತ್ತಗೆ ಹಾಗೆ ಇದೆ ನೋಡಿ. ಈಗ ಬ್ರೆಡ್ಡಿನ ಸೈಡೆಲ್ಲ ಕಟ್ ಮಾಡಿ ತೆಗೆದುಕೊಳ್ಳುವ. ತೆಗೆದುಕೊಂಡು ನಾವು ಚಪಾತಿ ಮಾಡ್ತೀವಲ್ಲ ಆ ಕೋಲಿಂದ ಸ್ವಲ್ಪ ಉಜ್ಕೋಬೇಕಿದು. ಯಾಕಂದರೆ ಸ್ವಲ್ಪ ತೆಳುವಾಗಬೇಕಿದು. ನೋಡಿ, ಈ ಥರ ಆಗಬೇಕು. ನಂತರ ಇದಕ್ಕೆ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಚಮಚ ಆಗುವಷ್ಟು ಹಾಕ್ಕೊಳ್ಳುವ. ನಂತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಎಗ್ಗು, ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಈಗ ಇದನ್ನು ಬ್ರೆಡ್ಡಿಂದ ನಾವು ಪ್ಯಾಕ್ ಮಾಡಬೇಕು. ಬ್ರೆಡ್ಡಿಂದ ನೋಡಿ ಹೆಂಗೆ ಪಪ್ಸನ್ನು ಮಾಡ್ತಾರಲ್ಲ ಅದೇ ಟೈಪ್ ಮಾಡಿಕೊಳ್ಳುವ. ಈಗ ಮತ್ತೆ ಅದೇ ಟವಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ವಾಪಸ್ ಇದನ್ನು 2 ಕಡೆ ಬೇಯಿಸ್ಕೊಳ್ಬೇಕಿದು. ನೋಡಿ, ಈಗ ನೋಡಿ, ಈ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು ಎಗ್ ಪಪ್ಸು. 2 ಕಡೆ ಚೆನ್ನಾಗಿ ಕೆಂಪಾಗುವ ಮಟ್ಟ ಬೇಯಿಸ್ಕೊಳ್ಬೇಕಿದು. ತುಂಬಾ ಟೇಸ್ಟಿಯಾದ ಬ್ರೆಡ್ ಎಗ್ ಪಪ್ಸ್ ರೆಡಿಯಾಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ಥರ ಪಲ್ಟಿಯಾಗಿ ಮಾಡಬೇಕು. ನೀವು ಒಂದ್ಸಲ ಈ ಪಪ್ಸನ್ನು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.